ಒಂದ್ಸಲ ವಿಡಿಯೋ ನೋಡಿ. ಇವರು ಕ್ರೂರಿಗಳು. ಒಂದು ಹೆಣ್ಣು ಮನೆಗೆ ಬಂದಾಗ ಮಗಳ ಥರ ನೋಡ್ಕೊಳಕ್ಕಾಗಲ್ವ ನಿಮ್ಮ ಯೋಗ್ಯತೆಗಳಿಗೆ? ಚಾರ್ಜ್ ಆಯ್ತಾ ಇದು? ನೀವೆಲ್ಲ ಏನು ಸ್ವರ್ಗದಿಂದ ಇಳಿದು ಬಂದಿರ್ತೀರ? ನಿಮ್ಮಂತೆ ಒಂದು ಹೆಣ್ಣಲ್ವಾ ಅದು? ಸಾಯಿಸ್ಬಿಡ್ತೀರಲ್ಲಪ್ಪ ನೀವು ಅವ್ರನ್ನೆಲ್ಲ. ಮನುಷ್ಯತ್ವ ಬೇಡ ಸ್ವಲ್ಪ ನಿಮಗೆ? ಬೇರೆ ಮರ್ಡ್ರಿಗಿಂತ ವರದಕ್ಷಿಣೆ ಮಾಡಿದ್ರೆ ಭಾಳ ಸೀರಿಯಸ್ ನನಗೆ. ಆ ಹೆಣ್ಣು ಕಣ್ಣೀರು ನಿಮ್ಮನ್ನು ಸಾಯಿಸಲ್ಬೇಡ್ರ? ನಿಮಗೆ ಶಾಪ ಆಗಲ್ವಾ? ಅದು ಯಾವ ಮನಸ್ಸಲ್ಲಿ ಒಂದು ಹೆಣ್ಮಗುನ ಸಾಯಿಸ್ತಾರೆ ನೀವಲ್ಲ? ಈ ಕೇಸ್ ಕನ್ವಿಕ್ಷನ್ ಆಗಬೇಕಿದು. ಅಲ್ಲ, ನಿಜವಾಗ್ಲೂ ಫಸ್ಟ್ ಥಿಂಕ್ ಪೊಲೀಸ್ ಆಫೀಸರ್ಗೆ ಸಲ್ಯೂಟ್ ನಂದಾದರೆ. ಏಕೆ ಅಂದರೆ ಈ ಕಾಲದಲ್ಲಿ ಈ ಥರ ಏನಾದರೂ ಕೇಸ್ಗಳು ಬಂದರೆ ಆ ದುಡ್ಡು ತಗೊಂಡೇ ಆ ಕೇಸ್ನ ಏನು ಮಾಡ್ತಾರೆ, ಇದು ಮಾಡಿಬಿಡ್ತಾರೆ, ಹೊಡೆದಾಕ್ತಾರೆ. ಬಟ್ ಅಂಥದ್ರಲ್ಲಿ ಇವರು ಅಷ್ಟು ಡೇರಾಗಿ ಮಾತಾಡ್ತಿದ್ದಾರೆ ಅಂದರೆ ರಿಯಲಿ ಗ್ರೇಟ್ ಸರ್. ನೀವು ನಿಮ್ಮಂಥ ಪೊಲೀಸ್ ಆಫೀಸರ್ ನಮ್ಮ ಕಾನೂನಲ್ಲಿ ಇರಬೇಕು. ಅಂದರೆ ಇಂಥ ನೀಚ್ ಕಮ್ಮಿನ ಕುತ್ತೆಗಳಿರ್ತಾರೆ ನೋಡಿ, ಇಂಥ ಲೋಫರ್ ನನ್ನ ಮಕ್ಕಳು ಅಲ್ಲ, ವರದಕ್ಷಿಣೆ ಕೇಳಿ ಮದುವೆ ಆದಮೇಲೆ ಈ ಥರ ಇಷ್ಟೊಂದು ಹಿಂಸೆ ಕೊಡಬೇಕು ಅಂತ ಇವರು ಮೈಂಡಲ್ಲೇ ಮೆಂಟಾಲಿಟಿ ಫಿಕ್ಸ್ ಆದಮೇಲೆ ಬಡವ್ರ ಮಕ್ಕಳನ್ನ ಏನಕ್ಕೆ ಮದುವೆ ಆಗಬೇಕು? ಮದುವೆ ಆಗಿಬಿಟ್ಟು ಅವ್ರ ಅಪ್ಪರಮ್ಮ ಎಷ್ಟೋ ಮುದ್ದಾಗಿ ಸಾಕಿ ಏನೋ ಒಂದು ಕಡೆಗೆ ಹೋಗಿ ನೆಮ್ಮದಿಯಾಗಿರ್ತಾಳಲ್ಲ ನನ್ನ ಮಗಳು, ಒಂದು ಲೈಫ್ ಇರುತ್ತಲ್ಲ ಅವಳಿಗೆ ಅಂತ ಅಂದ್ಕೊಂಡು ಅವ್ರು ಮದುವೆ ಮಾಡಿದ್ರೆ ವರದಕ್ಷಿಣೆ ಇಲ್ಲ, ಅದು ಇಲ್ಲ, ಇದು ಇಲ್ಲ ಅಂದ್ಬಿಟ್ಟು ಹಿಂಸೆ ಕೊಟ್ಟು ಈ ಥರ ಸಾಯಿಸಾಕೋದು ಯಾವುದೇ ಕಾರಣಕ್ಕೂ ಇದು ನ್ಯಾಯ ಅಲ್ಲ. ಇಂಥ ನನ್ನ ಮಕ್ಕಳನ್ನ ಏನು ಮಾಡಬೇಕಂದ್ರೆ, ಈ ಥರ ಹುಡುಗಿನ ಪ್ರಾಣ ತಿಂದಿದ್ದಾರೆ, ಇಲ್ಲ ಹುಡುಗನ ಸಾಯಿಸಿದ್ದಾರೆ, ಯಾವುದೇ ಕೇಸ್ ಆಗಿರಲಿ, ಈ ಥರ ಕೇಸ್ ಒಂದು ಕಾಣಿಸಿದ್ರೆ ನಿಜವಾಗ್ಲೂ ಅಲ್ಲೇ ಶೂಟ್ ಮಾಡಿ ಬಿಸಾಕಬೇಕು. ಅವ್ರನ್ನ ಅಲ್ಲೇ ಶೂಟ್ ಮಾಡಿ ಬಿಸಾಕಿದ್ಮೇಲೆ ಇನ್ನೂ 4 ಜನಕ್ಕೆ ಭಯ ಬರುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿ ಕ್ಲಾಸ್ ಇರುತ್ತೆ, ಯಾರಾದರೂ ಒಬ್ಬರು ತಪ್ಪು ಮಾಡಿದ್ರೆ ನಮ್ಮ ಟೀಚರ್ ಏನು ಮಾಡ್ತಿದ್ರು, ಎಲ್ಲರಿಗೂ ಹೊಡಿತಿದ್ರು. ಯಾಕೆ ಹೇಳೋ, ಅವ್ನು ಯಾರೋ ತಪ್ಪು ಮಾಡಿರೋಕ್ಕೆ ನಮ್ಮನ್ಗೆ ಯಾಕೆ ಹೊಡಿತಾರೆ ಅಂದ್ಬಿಟ್ಟು ಎಲ್ಲ ಬಾಯಿ ಮುಚ್ಕೊಂಡು ಸೈಲೆಂಟ್ ಆಗಿರ್ತಿದ್ವಿ. ಅದೇ ಕೆಲಸನೇ, ಅದೇ ರೂಲ್ ಇಲ್ಲೇ ಮಾಡಿದರೆ ನಿಜ ಅಂದರೆ ಯಾವಳು ಇನ್ನೊಂದು ಸಲ ವರದಕ್ಷಿಣೆಗೆ ಅಂದ್ಕೊಂಡು, ಲವ್ ಅಂದ್ಕೊಂಡು, ಇನ್ನೊಂದು ಅಂದ್ಕೊಂಡು ಜಮೀನು ಅಂದ್ಕೊಂಡು, ಆಸ್ತಿ ಅಂದ್ಕೊಂಡು ಯಾರು ಈ ಥರ ಸಾಯಲ್ಲ. ನಿಜ ತಾನೇ?